ಯುದ್ಧ ಬರೀ ಅಮೇರಿಕಾ, ಇಸ್ರೇಲ್, ಇರಾನ್ ಇಲ್ಲೇ ಇಲ್ಲ. ನಮಗೂ ಒಂದು ರೀತಿ ನಮ್ಮ ದೇಶ ಒಂದೇ ಅಲ್ಲ, ಇಡೀ ಪ್ರಪಂಚಕ್ಕೆ ಯುದ್ಧದ ಭೀತಿ ಹಬ್ಬಿದೆ. ಬರೀ ಒಂದೇ ಅಲ್ಲ, ಅಲ್ಲಿ ಬಾಂಬುಗಳ ಸುರಿಮಳೆ, ಇಲ್ಲಿ ಗ್ಯಾಸ್ ಇಲ್ಲದೆ ಕಣ್ಣೀರಿನ ಸುರಿಮಳೆ, ಅಲ್ಲಿ ಬಾಂಬುಗಳ ಸುರಿಮಳೆ, ಇಲ್ಲಿ ಅನೇಕ ಔಷಧಿಗಳು, ಆಹಾರಗಳು ಬರದೇ ಇರತಕ್ಕಂಥ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗಿದೆ. ಟ್ರಂಪ್ ಬಗ್ಗೆ ನನಗೇನು ವೈಯಕ್ತಿಕವಾದ ದ್ವೇಷ ಇಲ್ಲ. ಅಲ್ಲಿ ನಾನು ಅವರಿಗೆ ಕಳಕಳಿಯಿಂದ ಮನವಿ ಮಾಡ್ತೀನಿ, ನಿಮ್ಮಿಬ್ಬರ 3 ಜನರ ಜಗಳ ನೀವು ಪಾಳ್ಯಗಾರಿಕೆಯಲ್ಲಿ ಇರಬೇಕು ಅನ್ನೋದು ಅಮೇರಿಕಾದವರ ಚಿಂತನೆ ಮೊದಲಿಂದಲೂ. ನೀವು ಈಗಾಗಲೇ ಇರಾಕ್ ಸದ್ದಾಮ್ ಹುಸೇನ್ ಹಾಳು ಮಾಡಿದ್ರಿ. ಈ ಕಡೆ ಅನೇಕ ಎಲ್ಲರೂ ನಿಮಗಾಗದೇ ಇದ್ದವ್ರನ್ನೆಲ್ಲ ಮೂಲೆಗೆ ಹಾಕ್ತಿದ್ದೀರಿ. ಇದಲ್ಲ, ಇದು ದೇಶ ಪ್ರಜಾಪ್ರಭುತ್ವದಲ್ಲಿ ಉಳಿಬೇಕಾಗಿದೆ. ಪ್ರಧಾನಮಂತ್ರಿಯವರ ನಾಯಕತ್ವದಲ್ಲಿ ಅಮೇರಿಕಾ, ಇಸ್ರೇಲ್, ಇರಾನ್ 3 ಕಡೆ ಇವರು ಆ ಮುಖಂಡರುಗಳನ್ನು ಭೇಟಿ ಮಾಡಿ ಯುದ್ಧ ನಿಲ್ಲಿಸಿ ಸೌಮ್ಯದಿಂದ ನಡೀರಿ ಅಂತೇಳಿ, ಅದರಲ್ಲಿ ರಾಹುಲ್ ಗಾಂಧಿನೂ ಹೋಗಲಿ, ನರೇಂದ್ರ ಮೋದಿಯವರು ಹೋಗಲಿ, ಖರ್ಗೆಯವರು ಎಲ್ಲರೂ, ಇಡೀ ವಿರೋಧ ಪಕ್ಷ, ಇಂಡಿಯಾ ದೇಶ ಇರೋದು ಶಾಂತಿಗಾಗಿ, ಶಾಂತಿ ಸೌಹಾರ್ದದ ದೇಶದಿಂದ ನಾವು ಬರ್ತಾ ಇದ್ದೀವಿ. ನೀವು ಶಾಂತಿಯನ್ನು ಕಾಪಾಡಬೇಕು ಅಂತ ಹೇಳಬೇಕು. ಮತ್ತು ಈಗೇನು ನಮ್ಮ ಜನ ಇವತ್ತು ಪರಿಸ್ಥಿತಿ ಬರೀ ಗ್ಯಾಸ್ ಒಂದೇ ಅಲ್ಲ, ಅನೇಕ ಆಸ್ಪತ್ರೆಗಳಿರ್ಬೋದು, ಎಲ್ಲ ನಷ್ಟ ಆಗಿದೆ. ವಾಹನಗಳು ಓಡಾಡೋಕ್ಕಾಗೋದಿಲ್ಲ, ಡೀಸೆಲ್ ಇಲ್ಲ, ಪೆಟ್ರೋಲ್ ಇಲ್ಲ, ಜನ ಕಂಗಾಲಾಗಿದ್ದಾರೆ. ಕೂಡಲೇ ಯುದ್ಧ ನಿಲ್ಲಿಸಬೇಕು. ಅದಕ್ಕಾಗಿ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ, ಗ್ಯಾಸ್ ಇಲ್ಲದೆ ಸೌದೆಯಲ್ಲಿ ನೀರು ಕಾಯಿಸೋದು, ಅನ್ನ ಮಾಡೋದು, ಮುದ್ದೆ ಮಾಡೋದು, ರೊಟ್ಟಿ ಮಾಡೋದು ಎಲ್ಲವೂ ಇವತ್ತು ಸೌದೆ ಹಳೆ ಗಂಡನ ಪಾದವೇಗತಿ ಅನ್ನಂಗೆ ಪ್ರಪಂಚದ ಇತಿಹಾಸದಲ್ಲಿ ಗ್ಯಾಸ್ ಬರೋಕ್ಕೂ ಮುಂಚೆ ಸೌದೆನೇ ಇದ್ದದ್ದು. ಆ ಸೌದೆ ಮತ್ತೆ ತನ್ನ ಅಗ್ರ ಸ್ಥಾನವನ್ನು ಈಗ ಪಡೆದಿದೆ. ಸೌದೆ ಇದು ಏನೇ ಆದರೂ ಇವತ್ತಿನ ಈ ಒಂದು ಯುಗದಲ್ಲಿ ಸೌದೆ ಸಾಕಾಗೋದಿಲ್ಲ. ಸೌದೆಲೇ ಹೋದರೆ ಅರಣ್ಯ ಎಲ್ಲ ನಾಶ ಆಗುತ್ತೆ. ಆದ್ದರಿಂದ ಸೌದೆ ನಿಲ್ಲಬೇಕು, ಗ್ಯಾಸ್ ಬರಬೇಕು. ಇಡೀ ಪ್ರಪಂಚದ ಉದ್ದಗಲಕ್ಕೂ ನಮ್ಮ ದೇಶ ಭಾಳ ಗಂಭೀರವಾಗಿ ಚಿಂತನೆ ಮಾಡಿ ಗ್ಯಾಸ್ ತೊಂದರೆಯಾಗದ ರೀತಿಯಲ್ಲಿ, ಗ್ಯಾಸ್ನಿಂದ ಜನ ತೊಂದರೆ ಅನುಭವಿಸಬಾರ್ದು. ಹೋಟ್ಲ್ ಮಾಲೀಕರಾಗಲಿ, ಹೋಟ್ಲಾಗಲಿ, ಯಾರೇ ಆಗಿರಲಿ, ಬೀದಿ ಗುಡಿಸಲವರಾಗಿರಲಿ, ಎಲ್ಲರೂ ಗ್ಯಾಸ್ ತೊಂದರೆಯಿಂದ ಬಳಲ್ತಾ ಇದ್ದಾರೆ. ನಾವಂತೂ ನಿಮ್ಮ ಪರವಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ಗ್ಯಾಸ್ ಕೊಡಲೇಬೇಕು. ಕೂಡಲೇ ಗ್ಯಾಸ್ ನಿಲ್ಲಿಸಬೇಡಿ ಅಂಥೇಳಿ ಕರ್ನಾಟಕ ಬಂದ್ ಮಾಡೋದಕ್ಕೂ ನಾವು ಸಿದ್ಧ ಇದ್ದೇವೆ. ಈ ಬಗ್ಗೆ ತೀವ್ರವಾಗಿ ಚಿಂತನೆ ಮಾಡ್ತಾ ಇದ್ದೇವೆ. ಇದು ಮಾನವ ಕುಲಕ್ಕೆ ಈ ಯುದ್ಧ ಅಪರಾಧ, ಮಾನವ ಕುಲಕ್ಕೆ ಯುದ್ಧ ಅಪರಾಧ. ಇದು ನಿಲ್ಲಲೇಬೇಕು. ಇವತ್ತು ಅದಕ್ಕಾಗಿ ಕನ್ನಡ ಚಳವಳಿ ಪಕ್ಷ, ಕನ್ನಡ ಸೇನೆ ಇಲ್ಲಿ ಬಂದಿದ್ದಾರೆ. ನಮ್ಮ ಕುಮಾರ್ರವರು, ಅವರು 1-2 ನಿಮಿಷ ಮಾತನಾಡ್ತಾರೆ. ಆ ದೃಷ್ಟಿಯಿಂದ ನಾನು ತಮ್ಮ ಮೂಲಕ ಹೇಳ್ತಾ ಇದ್ದೆ, ತಮ್ಮ ಮೂಲಕ ಮೈಸೂರಿನ ಸಾಮಾನ್ಯ ಜನರ ಮೂಲಕ, ಮೀಡಿಯಾ ಮೂಲಕ ಹೇಳ್ತಾ ಇದ್ರಿ, ಯುದ್ಧ ನಿಲ್ಲಿಸಿ ಗ್ಯಾಸ್ ಸಲೀಸಾಗಿ ಸಿಗಬೇಕು.